ಓಂ ಶಾಂತಿ. ದಿನಾಂಕ 23/12/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ರಿಫ್ರೆಶ್ ಆಗಲು ಬರುತ್ತೀರಿ. ತಂದೆಯ ಮಿಲನದಿಂದ ಭಕ್ತಿ ಮಾರ್ಗದ ಎಲ್ಲ ಸುಸ್ತು ದೂರವಾಗುತ್ತದೆ. ಪ್ರಶ್ನೆ: ನೀವು ಮಕ್ಕಳಿಗೆ ಬಾಬಾ ಯಾವ ವಿಧಿಯಿಂದ ರಿಫ್ರೆಶ್ ಮಾಡುತ್ತಾರೆ? ಉತ್ತರ: 1. ಬಾಬಾ ಜ್ಞಾನವನ್ನು ತಿಳಿಸಿಕೊಟ್ಟು ನಿಮ್ಮನ್ನು ರಿಫ್ರೆಶ್ ಮಾಡಿಬಿಡುತ್ತಾರೆ. 2. ನೆನಪಿನಿಂದಲೂ ನೀವು ಮಕ್ಕಳು ರಿಫ್ರೆಶ್ ಆಗುತ್ತೀರಿ. ವಾಸ್ತವದಲ್ಲಿ ಸತ್ಯಯುಗ ಸತ್ಯ ವಿಶ್ರಾಮಪುರಿಯಾಗಿದೆ. ಅಲ್ಲಿ ವಿಶ್ರಾಂತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವುದೇ ಅಪ್ರಾಪ್ತ ವಸ್ತು ಇಲ್ಲ. 3. ಶಿವಬಾಬನ ಮಡಿಲಿಗೆ ಬರುತ್ತೀರಿ. ಆಗ ನೀವು ಮಕ್ಕಳಿಗೆ ವಿಶ್ರಾಂತಿ ಸಿಗುತ್ತದೆ. ಎಲ್ಲ ಸುಸ್ತು ದೂರವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: ಅವಿನಾಶಿ ಡ್ರಾಮಾದ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದು ಹರ್ಷಿತವಾಗಿರಬೇಕು. ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರ ತನ್ನದು ಇದೆ. ಅದನ್ನು ಯಥಾವತ್ತಾಗಿ ಅಭಿನಯಿಸುತ್ತಿದ್ದಾರೆ. 2. ಗುರಿ ಉದ್ದೇಶವನ್ನು ಎದುರಿನಲ್ಲಿಟ್ಟುಕೊಂಡು ಖುಷಿಯಲ್ಲಿ ನಕ್ಕಿ ನಲಿಯಬೇಕು. ಬುದ್ಧಿಯಲ್ಲಿರಲಿ, ನಾವು ಈ ವಿದ್ಯೆಯಿಂದ ಈ ಲಕ್ಷ್ಮೀನಾರಾಯಣರಾಗುತ್ತೇವೆ. ವರದಾನ: ನೆನಪು ಹಾಗೂ ಸೇವೆಯ ಶಕ್ತಿಶಾಲಿ ಆಧಾರದ ಮೂಲಕ ತೀವ್ರ ವೇಗದಿಂದ ಮುಂದುವರಿಯುವಂತಹ ಮಾಯಾಜೀತರಾಗಿ. ಬ್ರಾಹ್ಮಣ ಜೀವನದ ಆಧಾರ ನೆನಪು ಹಾಗೂ ಸೇವೆ ಆಗಿದೆ. ಈ ಎರಡೂ ಆಧಾರ ಸದಾ ಶಕ್ತಿಶಾಲಿಯಾಗಿದ್ದರೆ ತೀವ್ರ ವೇಗದಿಂದ ಮುಂದುವರಿಯುತ್ತಿರುತ್ತೀರಿ. ಒಂದು ವೇಳೆ ಸೇವೆ ಬಹಳ ಇದೆ, ನೆನಪು ನಿಶ್ಶಕ್ತವಾಗಿದೆ, ಅಥವಾ ನೆನಪು ಬಹಳ ಚೆನ್ನಾಗಿದೆ, ಸೇವೆ ನಿಶ್ಶಕ್ತವಾಗಿದೆ ಎಂದರೆ ಆಗಲೂ ಸಹ ತೀವ್ರ ವೇಗ ಇರುವುದಕ್ಕೆ ಸಾಧ್ಯವಿಲ್ಲ. ನೆನಪು ಹಾಗೂ ಸೇವೆ ಎರಡರಲ್ಲಿ ತೀವ್ರ ವೇಗ ಬೇಕು. ನೆನಪು ಹಾಗೂ ನಿಸ್ವಾರ್ಥ ಸೇವೆ ಜೊತೆಯಲ್ಲಿದ್ದಾಗ ಮಾಯಾಜೀತರಾಗುವುದು ಸಹಜ ಆಗಿದೆ. ಪ್ರತಿ ಕರ್ಮದಲ್ಲಿ ಕರ್ಮದ ಸಮಾಪ್ತಿಯ ಮೊದಲು ಸದಾ ವಿಜಯ ಕಾಣಿಸುತ್ತದೆ. ಸ್ಲೋಗನ್: ಈ ಜಗತ್ತನ್ನು ಅಲೌಕಿಕ ಆಟ ಹಾಗೂ ಪರಿಸ್ಥಿತಿಗಳನ್ನು ಅಲೌಕಿಕ ಆಟದ ಸಾಮಾನ್ಯ ರೀತಿಯೆಂದು ತಿಳಿದುಕೊಂಡು ನಡೆಯಿರಿ. ಓಂ ಶಾಂತಿ.